he was very much a perfectionist in everything when he wants to do something. ಥರ ಕಾಂಪ್ರಮೈಸ್ ಮಾಡ್ಕೊಳ್ಳೋದಾಗಲ್ಲ. ಮತ್ತು ತುಂಬ ಒಂಚೂರು ಕೆಟ್ಟದಾಗಿ ಮಾತಾಡ್ತೇನೆ ಅಂತಲ್ಲ, ಅಹಂಕಾರನೂ ಇತ್ತು ತುಂಬ. ತುಂಬ ದುರಹಂಕಾರವಾಗಿ ಇದ್ದರು ಸ್ವಲ್ಪ ಆದಷ್ಟು ಥರ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಮೇಡಮ್ ಅವ್ರಿಗೆ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಇದು ತುಂಬ ವರ್ಷಗಳಿಂದ ನಡೀತಾ ಇರೋ ಒಂದು ದೊಡ್ಡ ಒಂದು ಸಮಾರಂಭನೇ ಅಂತ ಹೇಳ್ಬೋದು. ಎಲ್ಲ ಒಂಥರ ಒಂದು ಕಷ್ಟಪಟ್ಟು ಎಲ್ಲ ಮಾಡಿಕೊಂಡು ಮುಕುಂದರಾಜ್ ಆಗಲಿ, ಮತ್ತು ನಲ್ಲೂರು ಪ್ರಸಾದ್ ಆಗಲಿ, ರುದ್ರೇಶ್ ಆಗಲಿ ಎಲ್ಲ, ಮತ್ತು ಸಂಸಾ ಸುರೇಶ್ ಆಗಲಿ, ಯಾವ ಥರದ್ರಲ್ಲೂ ಕೂಡ ನಮ್ಮನ್ನು ಅಷ್ಟು ಇದು ಮಾಡಿದೆ ಥರ ಅವರಾಗೆ ಅವರೇ ಒಂಥರ ಅಷ್ಟು ಒಂದು ಮಾಡೋ ಒಂದು ವಿಧಾನ ಮತ್ತು ಒಂದು ಎಲ್ಲ ಥರದ್ರಲ್ಲೂ ಕರೆಯೋದಿದೆಯಲ್ಲ, ಅದು ದೊಡ್ಡದಾಗಿದೆ ಇವಾಗಿನ ಕಾಲದಲ್ಲಿ. ನನಗೇನು ಸಂತೋಷ ಆಗುತ್ತೆ ಅಂದರೆ, ನಮ್ಮ ತಂದೆ ತಾಯಿ ಬಗ್ಗೆ ಎಷ್ಟು ಹೇಳಿದ್ರೂ ಅದು ಮುಗಿಯೋದೇ ಕತೆ. ಅದು ಥರ ಅದೊಂದು ದೊಡ್ಡ ಒಂದು ಎಪಿಸೋಡ್ಸ್ಗಳ ಥರನೇ ಮಾಡ್ತಾ ಇರ್ಬೋದು. ಪ್ರತಿ ವರ್ಷ ಒಬ್ಬರಲ್ಲ ಒಬ್ಬರು ಮಾತಾಡ್ತಾನೇ ಇದ್ದಾರೆ. ಮಾತಾಡಿದ್ರು ಅದು ಮುಗಿಯೋದೇ ಕತೆ ಆಗಿದೆ ಹೊರತು ಅವ್ರವ್ರ ಅನುಭವಗಳು, ಅವ್ರವ್ರ ಒಡನಾಟಗಳು, ಅವ್ರ ಜೊತೆ ಆ ಶಿಷ್ಯವೃಂದ ಹೇಗಿತ್ತು ಅವ್ರ ಜೊತೆ ಅನ್ನೋದು ಥರ ಒಂಥರ ಆ ಕಾವ್ಯಮಂಡಲ ಮಾಡೋದ ಮೇಲಂತೂ ಅದು ಬೇರೆ ಥರನೇ, ಅದು ಅಧ್ಯಾಯನೇ ಬೇರೆ ಪಡ್ಕೊತು. ಅದು ಆ ಕಾವ್ಯಮಂಡಲಲ್ಲಿ ಮುಕುಂದರಾಜ್ ಅವರು ತುಂಬ ಮುತುವರ್ಜಿ ವಹಿಸ್ಕೊಂಡು ತುಂಬ ಪುಸ್ತಕಗಳನ್ನ ತಂದರು. ಎಲ್ಲ ಥರದ ಪಬ್ಲಿಕೇಶನ್ಸ್ಗಳಾಯಿತು. ಮತ್ತು ವೆಂಕಟೇಶ್ ಮೂರ್ತಿ ಅವ್ರ ಜೊತೆ ಸಾಥ್ ಕೊಟ್ಟರು. ಎಷ್ಟು ಇಲ್ಲೆಲ್ಲರೂ ನನಗೆ ಒಂದು 90% ಎಲ್ಲ ನಮ್ಮ ಪರಿಚಯನೇ. ಯಾವಾಗಲೂ ಒಬ್ಬರಲ್ಲ ಒಬ್ಬರು ಅವ್ರನ್ನ ಬಂದು ಅವ್ರ ಜೊತೆ ಸಂವಾದ ಮಾಡಿ ಮಾತಾಡಿ ತುಂಬ ಜನ ಎಷ್ಟು ಥರ ಬಳಗ ಇತ್ತು ಅಂದರೆ, ನನಗೊಂದು ಇವತ್ತು ಕೂಡ ನೆನೆಸ್ಕೊಂಡ್ರೆ ಹೀಗಿದ್ರ ನಮ್ಮ ತಂದೆ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಇಲ್ಲಿ ನಿಂತ್ಕೊಂಡು. ಎಷ್ಟು ಜನ PhDಗಳು ಪಡ್ಕೊಂಡಿದ್ದಾರೆ ಅವ್ರ ಜೊತೆ. ಅವ್ರು ಮಾಡದೇ ಇದ್ರೂ ಕೂಡ ಅವರೊಂದು 500-600 ಜನಕ್ಕೆ PhDಗಳೇ ಕೊಟ್ಟಿದ್ದಾರೆ. ಈಸ್ ರಿಯಲಿ ಎ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತಲೇ ಕರಿತಾ ಇದ್ರು ಅವರನ್ನು. ಯಾವುದೇ ಒಂದು ವಿಷಯ ತಗೊಳ್ಳಿ, ಹಿ ವಾಸ್ ವೆರಿ ಮಚ್, ಹಿ ವಾಸ್ ಫುಲ್ ಫ್ಲೆಜ್ಡ್ ಆಗಿ ಎಲ್ಲ ರೀತಿಗಳಲ್ಲೂ ಅದನ್ನು ಅನುಭವವಾಗಿ ಎಲ್ಲ ರೀತಿಗಳಲ್ಲೂ ಹೇಳ್ಕೊಡ್ತಾಯಿದ್ರು. ಅಡುಗೆಯಲ್ಲಂತೂ ಎತ್ತಿದ ಕೈ. ಅವ್ರದ್ದು ನಿಂಬೆಕಾಯಿ ಗೊಜ್ಜು ಮಾಡ್ತಾ ಇದ್ದಿದ್ದೀಯಲ್ಲ, ಅದು ಯಾರೂ ಮಾಡೋಕ್ಕೆ ಬರಲ್ಲ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ನಮ್ಮ ತಂದೆ. ಯಾರಿಗೂ ಅಷ್ಟು ಗೊತ್ತಿಲ್ಲ ಅವರು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು ಅಂತ. ಅದು ನನ್ನ ತಂಗಿ ಮದುವೆಗೆ ಹಾಸನದವ್ರನ್ನ ಕರೆದು ಒಳ್ಳೆ ಹಾಸನದ ಊಟ ಹಾಕಿದ್ರು. ಅದು ಖುಷಿಯಾಗುತ್ತೆ. ಕವನನ ಮದುವೆ ಅಂತೂ ಅದ್ಧೂರಿಯಾಗಿ ಆಯಿತು, ಎಲ್ಲದಕ್ಕಿಂತ ಜಾಸ್ತಿಯಾಗಿ. ಅಂತೂ ಒಂಥರ ಅದೇ ಥರ ಒಂಥರ ಹಿ ವಾಸ್ ವೆರಿ ಮಚ್ ಎ ಪರ್ಫೆಕ್ಷನಿಸ್ಟ್ ಇನ್ ಎವ್ರಿಥಿಂಗ್ ವೆನ್ ಹಿ ವಾಂಟ್ಸ್ ಟು ಡೂ ಸಮಥಿಂಗ್. ಥರ ಕಾಂಪ್ರಮೈಸ್ ಮಾಡ್ಕೊಳ್ಳೋದಾಗಲ್ಲ. ಮತ್ತು ತುಂಬ ಒಂಚೂರು ಕೆಟ್ಟದಾಗಿ ಮಾತಾಡ್ತೇನೆ ಅಂತಲ್ಲ, ಅಹಂಕಾರನೂ ಇತ್ತು ತುಂಬ. ತುಂಬ ದುರಹಂಕಾರವಾಗಿ ಇದ್ದರು ಸ್ವಲ್ಪ ಆದಷ್ಟು ಥರ ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ಯಾಕಂದರೆ ಯಾಕೆ ಈ ಥರ ಮಾತು ಬಂತು ಅಂದರೆ, ತುಂಬ ಹೆಲ್ತ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬಿಟ್ರು ಬರ್ತಾ ಬರ್ತಾ ಬರ್ತಾ. ಅದು ಅಹಂಕಾರ ಅಂದೇ ಅಂತೀನಿ ನಾನು. ತುಂಬ ಫಾರ್ಮಲಾಗಿ ಮಾತಾಡ್ತಾ ನಾನು ಇಲ್ಲಿ ನಿಂತ್ಕೊಂಡು, ಬಟ್ ಒಂಥರ ತೋರಿಸ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು, ಅಯ್ಯೋ ಏನಾಗಿಲ್ಲ ಬಿಡಮ್ಮ, ಏನೋ ಸರಿ ಹೋಗುತ್ತೆ ತೊಗೋತಾ ಇದ್ದೀನಿ ಥರ ಏನೋ ಒಂಥರಲ್ಲ, ಹಾಗೆ ತೇಲಾಡ್ಬಿಟ್ಟು ಮಾತು ಮರೆಸೋ ಥರ ಮಾತಾಡಿ ಒಂಥರ ಬೇಜವಾಬ್ದಾರಿಯಾಗಿ ಥರ ಮಾತುಗಳು ವಾಪಸ್ ಮಾಡೋದು. ಅದೊಂದು ಸ್ವಲ್ಪ ಬೇಜಾರು ತಂದಿತ್ತು ನಮ್ಮ 3 ಜನ ಹೆಣ್ಮಕ್ಳಿಗೂ. ಅದೇ ವಿದ್ಯಮಾನ ಅವ್ರ ಜೊತೆ ಇದ್ದಿದ್ದವತ್ತು. ಅವ್ರ ಜೊತೆ ಇನ್ನು ಇಬ್ಬರು ವಾಸುದೇವ್ ಮೂರ್ತಿನೂ ಇದ್ದರು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದಿಬ್ಬರು ರುದ್ರೇಶ್ ಇದ್ದರು, ಅದು ಗೊತ್ತಿಲ್ಲ, ಪ್ರಕಾಶ್, ಪ್ರದೀಪ್, 3 ಜನನೂ ವಿತ್ ಎಲ್ಲ ಎಫರ್ಟ್ಸ್ಗಳು ಹಾಕಿ ಯಾರಾದರೂ ಒಂದು ಆಸ್ಪತ್ರೆಗೆ ಸೇರಿಸಿದಾಗ ಡಾಕ್ಟ್ರು ಹೇಳಿದ ಮಾತು ಕೇಳಬೇಕು ಅಥವಾ ಅವರೇ ಬೇರೆ ಥರ ವರ್ತಿಸ್ಬೇಕಾ, ಯಾವ ಥರ ಮಾತಾಡೋದೋ ಗೊತ್ತಾಗಲಿಲ್ಲ. ಚಪ್ಪಲಿ ಹಾಕ್ಕೊಂಡು ಮನೆಗೆ ವಾಪಸ್ ಬಂದುಬಿಟ್ರು. ದಟ್ ರಿಯಲಿ ಥರ ತುಂಬ ಫೇಟಲ್ ಆಗಿಬಿಡ್ತು. ಥರ ಇನ್ನೂ ಬದುಕ್ಬೋದಾಗಿತ್ತು ಇನ್ನೂ ಸ್ವಲ್ಪ ವರ್ಷ ನಮ್ಮ ಜೊತೆ ಅಂತ ಬೇಜಾರಾಗುತ್ತೆ ಹೇಳೋಕ್ಕೆ ನಿಂತ್ಕೊಂಡು. ನಾನು ತುಂಬ ಇನ್ಫಾರ್ಮಲಾಗೇ ಹೇಳ್ತಾ ಇದ್ದೀನಿ. ಬಟ್ ನಮ್ಮ 3 ಜನನೂ ತುಂಬ ಚೆನ್ನಾಗಿ ಬೆಳೆಸಿದ್ರು. ಥರ ತುಂಬ ಡಿಸಿಪ್ಲಿನ್ಡ್ ಆಗಿದ್ವಿ ನಾವು 3 ಜನನೂ. ತುಂಬ ಹೆದರಿಕೆ ಇತ್ತು. ಹಿ ವಾಸ್ ಎ ವೆರಿ ಶಾರ್ಟ್ ಟೆಂಪರ್ಡ್ ಮ್ಯಾನ್. ಯಾರ ಜೊತೆ ಜಗಳ ಆಡಿಲ್ಲ ದಯವಿಟ್ಟು ಹೇಳಿಬಿಡಿ.
ಅಷ್ಟು ಜಗಳ ಆಡೋದ್ರಲ್ಲಿ ಅವರಂತೂ ಥರ ತುಂಬ ಪೇಷನ್ಸ್ ಇದು ಮಾಡಿ ಆದಷ್ಟು ಇದು ಮಾಡ್ತಾಯಿದ್ರು. ಇವಾಗ ಆಟೋ ಡ್ರೈವರ್ ಹತ್ರ ಆಗಲಿ ಬಸ್ಸಲ್ಲಿ ಅಷ್ಟೇ ಆಪೋಸಿಟ್ ಆಗಿದ್ರು. ಥರ ಹೆಂಗರಳಿತ್ತು ಅವ್ರಿಗೆ, ಅದೂ ಇತ್ತು ಎಕ್ಸ್ಟ್ರಿಮಿಟಿ. ಹಂಗೂ ಮಾತಾಡ್ತಾ ಇದ್ರು, ಹಂಗೂ ಆಗಿದ್ರು, ಹಿಂಗೂ ಹಿಂಗೆ. ಮತ್ತು ಯಾವುದೇ ಸ್ಟೂಡೆಂಟ್ ಬಂದರು ತುಂಬ ಪಾಪ ಯಾವುದೋ ಒಂದು ಬಡತನದಿಂದ ಬ್ಯಾಕ್ಗ್ರೌಂಡಿಂದ ಇಟ್ಕೊಳ್ರಿ 500 ರೂಪಾಯಿ ಪರವಾಗಿಲ್ಲ ಹೋಗ್ರಿ ಬಸ್ಸಲ್ಲಿ ನೀಟಾಗಿ ಜೋಬಲ್ಲಿ ಏನ್ಬಿಟ್ಟು ಜೋಬಲ್ಲ ನನ್ನ ಮುಂದೆನೇ ಎಷ್ಟೋ ಸಲ ತುಂಬ ಸ್ಟೂಡೆಂಟ್ಸ್ಗಳಿಗೆ ಒಂಥರ ಉದಾರವಾಗಿ. ಹೋಟ್ಲಿಗೆ ಹೋದ್ರು ಅಷ್ಟೇ, ಒಬ್ಬರ ಹತ್ರನೂ ಬಿಲ್ ಕೊಡಿಸ್ತಾ ಇರಲಿಲ್ಲ ಅವರು. ಇವಾಗ ಸಚ್ ಎ ಮ್ಯಾನ್. ಜೋಬಲ್ಲಿ ಒಬ್ಬರು ಕೈ ಹಾಕ್ಕೊಂಡು ಒಂದು ಬಿಲ್ ಕೊಡೋದಿಲ್ಲ ಯಾವಾಗಲೂ. ನಮ್ಮ ತಂದೆ ಈಗ ಗೊತ್ತು ರೀ ನಿಮ್ಮ ಹತ್ರ ದುಡ್ಡಿದೆ ಅಂತ ಇಟ್ಕೊಳ್ರಿ ಅಂತ ಒಂದ್ಸಲ ಬೈದು ಅವ್ರನ್ನ ಅವರೇ ಬಿಲ್ ಕೊಟ್ಟು ಅವ್ರನ್ನ ಮನೆಗೆ ಕಳಿಸ್ತಾಯಿದ್ರು. ಥರ ನಾನು ನಮ್ಮ ತಂದೆ ಅಂತ ಥರ ಬೇರೆ ಥರ ಮಾತಾಡ್ತಾ ಇಲ್ಲ. ಥರ ಈ ವಾಸ್ ವೆರಿ ಮಚ್ ಹೆಂಗರಳು ಇಟ್ಕೊಂಡು ಇರೋ ಮನುಷ್ಯ ಆಗಿದ್ರು. ಥರ ಹೆಂಗರಳು ಅಂದರೆ ನಾನು ಬಾಣತನ ಮಾಡಿದ್ರು. ಮೈತ್ರಿ ಇಲ್ಲೇ ಕೂತಿದ್ದಾಳೆ. ಅಮ್ಮ ಇರಲಿಲ್ಲ ನನಗೆ. ಶಿವ ಪಾಸ್ಟ್ ಅವೇ 23 years ಬ್ಯಾಕ್. 3 ಜನ ಮೊಮ್ಮಕ್ಕಳನ್ನು ನಮ್ಮ ತಾಯಿ ನೋಡಲಿಲ್ಲ. ನಮ್ಮ ತಂದೆ ನೋಡಿದ್ದು ಬರೀ ಮೈತ್ರಿನ ಮತ್ತು ಶ್ರೀವತ್ಸನ. ಶ್ರೀವತ್ಸ ಇಸ್ ಕವನನ ಮಗ, ಚಿಕ್ಕ ಮಗು. ಅದು ಜಸ್ಟ್ ಒಂದು 4-5 months ಆಗಿದ್ದಾಗಲೇ ಹೋಗ್ಬಿಟ್ರು. ಬಟ್ ಮೈತ್ರಿ 4 ವರ್ಷ ತನಕ ತುಂಬ ಹಚ್ಕೊಂಡಿದ್ಲು. ಅಮ್ಮ ತಾತ ಅಂತ ಕರಿತಾ ಇದ್ಲು ಅವರ ನಮ್ಮ ತಂದೆನ. ಅಮ್ಮ ತಾತ ಅಂದರೆ ಅಮ್ಮನಿಗೆ ಅಪ್ಪ ಅಂದರೆ ಅವಳು ಅಮ್ಮ ತಾತ ಅಂತ. ಥರ ಯಾವಾಗಲೂ ಥರ ಆ್ಯಸ್ ಎ ರಿಯಲ್ ಗ್ರ್ಯಾಂಡ್ ಫಾದರ್ ಹಿ ಡಿಡ್ ಎವ್ರಿ ರೋಲ್. ಎಲ್ಲ ಬಾಣಂತನ ಅನ್ನೋದು, ಒಂದು ಗಂಡ್ಸು ಮಾಡೋದು ಅನ್ನೋದು ನಿಜವಾಗ್ಲೂ ಅದು ಥರ ಅಷ್ಟು ಈಸಿ ಅಲ್ಲ ಅದು. ಬೀಯಿಂಗ್ ಎ ಪ್ರೌಡ್ ರಿಯಲಿ ಎ ಡಾಟರ್, ಐ ಹ್ಯಾವ್ ಟು ಸೇ ದಿಸ್ ಇನ್ ದ ಪಬ್ಲಿಕ್. ಇನ್ ವಾಟ್ ಥರ ಬಾಣಂತನ ಅನ್ನೋದು ಎಲ್ಲ ಮಾರ್ಕೆಟ್ಗೆ ಹೋಗಿ ಸೊಪ್ಪುಗಳು ತರೋದು, ಒಂಥರ ಒಳ್ಳೆ ಸಾಂಬ್ರಾಣಿಗಳು ತಂದು ಕೊಡೋದು ಯಾರು ಮಾಡ್ತಾರೆ? ಅಮ್ಮ ಇಲ್ದಾರ ಮನೆಯಲ್ಲಿ. ಒಂದು ಒಳ್ಳೆ ಮುಕುಂದರಾಜಿಂದಾನೇ ನನಗೆ ನಿಜವಾಗ್ಲೂ ಒಳ್ಳೆ ಬಾಣಂತನ, ಯಾಕೆಂದರೆ ಅವರು ಸಹಾಯದಿಂದನೇ ಆಗಿದ್ದು. ಅವರು ಚೆನ್ನಮ್ಮ ಅನ್ನೋರನ್ನ ಕರೆಸಿ ನನಗೆ ನೀಟಾಗಿ ಮಗುನ ಸ್ನಾನ ಮಾಡಿಸೋದು, ನಮ್ಮ ಜೊತೆನೇ ಇದ್ದು. ಥರ ಎಲ್ಲ ಸಮಯಕ್ಕೂ ಒಬ್ಬರಲ್ಲೋ ಒಬ್ಬರು ಶಿಷ್ಯರು ನಮ್ಮ ತಂದೆಗೆ ಸಾಥ್ ಕೊಟ್ಟು ನಮಗೆ ತುಂಬ ಥರ ಒಂದು ಮೋಡ್ ಆಫ್ ಹೆಲ್ಪನ್ನು ಆಗಿ ಪ್ರಯತ್ನ ಪಟ್ಟು ನಾವು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ. ಅದಂತೂ ಯಾರಿಗೂ, ಯಾವ ಲೆಕ್ಚರರ್ ಆಗಲಿ ಯಾವ ಪ್ರೊಫೆಸರ್ಗೂ ಈ ಪ್ರಪಂಚದಲ್ಲಿಲ್ಲ. ಅಷ್ಟು ಒಳ್ಳೆ ಶಿಷ್ಯವೃಂದ ನಮ್ಮ ತಂದೆಗಿತ್ತು. ಬೇರೆಯವ್ರು ಹೊಟ್ಟೆ ಕಿಚ್ಚು ಪಡಬೇಕು ಅಷ್ಟು ಫ್ಯಾನ್ ಫಾಲೋಯಿಂಗ್ ಇತ್ತು. ಎಷ್ಟು ಒಂದು 1,00,000ಕ್ಕಿಂತ ಜಾಸ್ತಿ ನಾನು ಧೈರ್ಯವಾಗೇ ಹೇಳ್ಬೋದು ಈ ಸ್ಟೇಜ್ ಮೇಲೆ ನಿಂತ್ಕೊಂಡು. ನಾನು ಅಷ್ಟು ಇವತ್ತು ಕೂಡ ನೆನೆಸ್ಕೋತಾರೆ. ಎಲ್ಲೇ ಹೋಗಲಿ ಏನೇ ಮಾಡಲಿ, ಓ ನಿಮ್ಮ ತಂದೆನಾ ಅಂತ ಥರ. ನಮ್ಗೆ ಅಷ್ಟು ನಾವು ಬದುಕಿದಾಗ ನಾವು ಅವ್ರ ಬಗ್ಗೆ ಅಷ್ಟು ತಿಳುವಳಿಕೆಗಳು ಬರಲಿಲ್ಲ. ನಮ್ಮ ದರ ನಾವಿನ್ನ ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಇದ್ವಿ. ಸ್ವಲ್ಪ ಅಷ್ಟು ಮೆಚುರಿಟಿ ಆಗಲಿ, ಒಂದು ಸೆನ್ಸಿಬಿಲಿಟಿ ಆಗಲಿ, ಸರೌಂಡಿಂಗಲ್ಲಿ ಏನಾಗ್ತಾಯಿದೆ ಅನ್ನೋದಾಗಲಿ ಅಷ್ಟು ನಮಗೆ ಎನ್ಲೈಟ್ಮೆಂಟ್ ಬಂದಿದ್ದೇ ಅವರು ಹೋದ್ಮೇಲೆ. ಇಲ್ಲ, ಓ ಈ ಥರ ಇದ್ರ ನನ್ನ ತಂದೆ ಅಂತ ಅವರು ಅದರ ಶಿಷ್ಯವೃಂದದಿಂದ ನಾವು ನೋಡಿದ್ದು ಕಲ್ತ್ಕೊಂಡ್ವಿ. ಮತ್ತು ಬೇಂದ್ರೆ ಅವ್ರು ನಮ್ಮ ಮನೆಗೆ ಬಂದಿದ್ರು ಅಂದರೆ ನಂಬ್ತೀರಾ ನೀವು? ನಾವು ನಾಗಸಂದ್ರ ಸರ್ಕಲಲ್ಲಿ ಬಾಡಿಗೆ ಮನೇಲಿ ಇದ್ವಿ. ನನಗೆ ಫೀಲ್ ಪ್ರೌಡ್. ಬೇಂದ್ರೆ ಅಡಿಗರು ನಮ್ಮ ಮನೆಗೆ ಬರ್ತಾಯಿದ್ರು. ಆವಾಗ ಗೋಕಾಕ್ ಚಳವಳಿ ನಡೀತಾ ಇತ್ತು. ಆ ಟೈಮಲ್ಲೆಲ್ಲ ತುಂಬ ಜೋರಾಗೆ ನಮ್ಮ ತಂದೆ ತುಂಬ ಮುತುವರ್ಜಿ ತುಂಬ ಜನನ ಮಾಡಿ ಎಲ್ಲ ಥರದ್ದು ಪಾಂಪ್ಲೆಟ್ಸ್ಗಳು ಮಾಡಿಸಿ, ಪೋಸ್ಟರ್ಸ್ಗಳು ಮಾಡಿಸಿ, ಎಷ್ಟೆಷ್ಟು ಇನಿಷಿಯೇಟ್. ಸೊ ಇಟ್ ವಾಸ್ ನಾಟ್ ರಿಯಲಿ ಒಂಥರ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರಲಿಲ್ಲ ಥರ. ಈ ವಾಸ್ ಮೋರ್ ವಿತ್ ದ ಸೊಸೈಟಿ, ವಿತ್ ದ ಪಬ್ಲಿಕ್ ಅವೇರ್ನೆಸ್ ಆಗಿ ಅವರು ತುಂಬ ಚೆನ್ನಾಗಿ ಒಡನಾಟಗಳು ಇಟ್ಕೊಂಡಿದ್ರು. ನಮ್ಮ ತಾಯಿ ಸೀತಾರಾಮ್ ಅವರ ಕ್ಲಾಸ್ಮೇಟ್ ಆಗಿದ್ರು ಅಂತ ಅಂದ್ಕೊಂಡು ಅಲ್ವಾ, ಯಾರೋ ಗೊತ್ತಿಲ್ಲ. ಡ್ರಾಮಲ್ಲಿ ಒಂದು ಫೋಟೋ ಇದೆ, ಡ್ರಾಮಾ ಮಾಡಿದ್ದಾರೆ ನಮ್ಮ ತಾಯಿ ಮತ್ತು ಇವರು. ಒಂದು ಪ್ಲ್ಯಾಟ್ಫಾರ್ಮ್, ಒಂದು ಸ್ಟೇಜ್ ದೇ ಹ್ಯಾವ್ ಶೇರ್ಡ್ ಆ್ಯಂಡ್ ದೇ ಹ್ಯಾವ್ ಡನ್. ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಮನೇಲಿ ಇರೋದ್ರಿಂದ ನಮ್ಮ ನಾಯಿ ಕೊಟ್ಟಿದ್ದು ಜ್ಞಾಪಕ ಇದೆ. ಅದು ನನ್ನ ಹತ್ರ ಇವತ್ತು ಕೂಡ ಐ ಪ್ರಿಸರ್ವ್ಡ್ ಇಟ್. ಇಲ್ಲ, ಇವ್ರ ಜೊತೆ ಮಾಡಿದ್ದಾರೆ ಅದೇ. ಸೊ ಎಷ್ಟು ಹೇಳಿದ್ರು ಥರ ಒಂದು ಒಳ್ಳೆಯ ಒಂದು ಹಾದಿಲಿ ಅವರು ಥರ ಒಂದು ನಮ್ಮನ್ನೆಲ್ಲ ಬೆಳೆಸಿ ಒಂದು ದೊಡ್ಡ ಒಂದು ಪರಂಪರೆಯೇ ಕಟ್ಟಿದ್ದಾರೆ. ಇವಾಗೊಂದು ಕನ್ನಡ ಸಾಹಿತ್ಯ ಪರಂಪರೆಯೇ ಕಟ್ಟಿದ್ದಾರೆ. ತುಂಬ ಈ ಥರ ಹೇಳ್ತಾ ಇದ್ದರೆ ಇದಿಲ್ಲ ಥರ. ಇವನು ಎವ್ರಿ ವೇರ್ ಇನ್ ಎವ್ರಿ ಪ್ಲೇಸ್ ಅದನ್ನು ಒಂದು ಗಟ್ಟಿಯಾಗಿ ಅವರು ಒಂದು ನೆಲೆಯೂರಿದ್ದಾರೆ ಅಂತ ಹೇಳೋದು ಸುಳ್ಳಲ್ಲ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ
ಈ ಪ್ರಜ್ಞಾ ವೇದಿಕೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಥರದ್ರಲ್ಲೂ ಏನು ಪ್ರತಿ ವರ್ಷವೂ ಬೆನ್ನು ಬಿಡದೆ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರಲ್ಲ, ನಮ್ಮ ತಂದೆ ತಾಯಿನ ಇವತ್ತು ಕೂಡ ನೆನೆಸ್ಕೊಂಡು ಅವ್ರು ಇನ್ನೂ ಜೀವಂತವಾಗಿ ನಮ್ಮ ಮಧ್ಯದಲ್ಲಿ ಅವ್ರನ್ನ ತೋರಿಸಿ, ಅವ್ರನ್ನ ಯಾವಾಗಲೂ ಅವ್ರ ಬಗ್ಗೆ ಒಂದು ಒಳ್ಳೆಯ ಮಾತುಗಳು ಕರೆಸಿ, ಒಳ್ಳೊಳ್ಳೆ ಒಂದು ಪ್ರೊಫೆಷ್ನಲ್ ಆಗಿರೋರನ್ನ ಕರೆಸಿ, ಎಲ್ಲ ಥರದಲ್ಲೂ ಕವಿಗೋಷ್ಠಿಗಳನ್ನ ನೇಮ್ ಮಾಡಿ ಎಷ್ಟೋ ಕಡೆಗಿಂದ ಬಂದು ಥರ ಒಂದು ಆರ್ಗನೈಸ್ ಮಾಡೋದು ಇಟ್ ಇಸ್ ನಾಟ್ ಈಸಿ ಟಾಸ್ಕ್. ಎಷ್ಟು ಥರದ್ರಲ್ಲಿ ಪಾಪ ಬೆಳಗು ರಾತ್ರಿ ಕಷ್ಟಪಟ್ಟು ಎಷ್ಟೋ ವಾರ ಒಂದು 15 ದಿವಸದ ಹಿಂದೆಯೇ ಒಂದು ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ನಾನು ನಿಜವಾಗ್ಲೂ ಚಿರಋಣಿಯಾಗಿರ್ತೀನಿ. ಈಗ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್.